ಹಾಯ್ ಸ್ನೇಹಿತರೆ, ನಮಸ್ಕಾರ. ದಿನಕ್ಕೊಂದು ಕತೆಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಕತೆ ಮರ ಕೊಟ್ಟ ವರ ಅಂತ. ವ್ಯಾಪಾರಿಯೊಬ್ಬ ವಿವಿಧ ರಾಜ್ಯದ ವ್ಯಾಪಾರ ಮಾಡುತ್ತಿದ್ದ. ಅವನು ಚೌಕಾಸಿ ಇರಲಿಲ್ಲ. ಅಗ್ಗದ ಬೆಲೆಗೆ ಕೊಂಡು ಅವುಗಳನ್ನು ದುಬಾರಿ ಬೆಲೆಗೆ ಮಾರುತ್ತಿದ್ದ. ಮಾರುವಾಗ ಎಂದೂ ರಿಯಾಯಿತಿ ಕೊಡುತ್ತಿರಲಿಲ್ಲ. ಒಮ್ಮೆ ನಾಡಿನಲ್ಲಿ ಅತಿವೃಷ್ಟಿಯಾಯಿತು. ಇದರಿಂದ ಸಾಂಕ್ರಾಮಿಕ ರೋಗಗಳು ಹೆಚ್ಚಾಗಲೆಂದು ಲೆಕ್ಕ ಹಾಕಿದ. ಈಗಲೇ ಔಷಧಿ ತೆಗೆದುಕೊಂಡಿದ್ದರೆ ರೋಗ ಉದ್ಬಲನ ಸಮಯದಲ್ಲಿ ಅವು ಅತಿ ಹೆಚ್ಚಿನ ಬೆಲೆಗೆ ಮಾರಾಟವಾಗಿ ತನಗೆ ಒಳ್ಳೆಯ ಲಾಭ ಸಿಗುವುದೆಂದುಕೊಂಡ. ಆದರೆ ಅವನ ಎಣಿಕೆ ಖುಷಿಯಾಯಿತು. ನಾಡಿನಲ್ಲೆಲ್ಲ ಎಲ್ಲರೂ ಆರೋಗ್ಯದಿಂದಿದ್ದರು. ಯಾರೂ ರೋಗದಿಂದ ಬಳಲುತ್ತಿರಲಿಲ್ಲ. ತನ್ನ ಔಷಧಿಗಳಿಗೆ ಬೇಡಿಕೆ ಬರಲಿಲ್ಲ ಎಂಬ ಚಿಂತೆಯಲ್ಲಿಯೇ ಇದ್ದ. ಕೂತರು ನಿಂತರೂ ಅದೇ ಆಲೋಚನೆ ಮತ್ತು ಅದೇ ಯೋಚನೆ ಮಾಡ್ತಾ ಇದ್ದ. ಒಂದು ಬಾರಿ ಪಕ್ಕದ ಊರಿಗೆ ವ್ಯಾಪಾರಕ್ಕೆಂದು ಹೋಗಿದ್ದ. ಮರಳಿ ಬರುವಾಗ ಕತ್ತಲೆಯಾಯಿತು. ಮುಂದೆ ಹೋಗುವಾಗ ಬೆಳಕು ಕಾಣದ ಹಾಗೆ ಒಂದು ಮಾವಿನ ಮರವನ್ನೇರಿ ಕುಳಿತ. ಎಲ್ಲಿಂದಲೋ ಒಂದು ಎಮ್ಮೆ ಕೂಡ ಆ ಮಾವಿನ ಮರದ ಬಳಿ ನಿಂತಿತು. ಅದು ಮಾವಿನ ಮರದ ಚಿಗುರೆಲೆಯನ್ನು ಹಿಡಿದೆಳೆದರೆ ತಾನು ಬಿದ್ದು ಬಿಡಬಹುದೆನಿಸಿ ಅದು ತಿನ್ನದಂತೆ ಕುಳಿತಲ್ಲಿಯೇ ಎಮ್ಮೆಯನ್ನು ಒದೆಯತೊಡಗಿದ. ಈ ರೀತಿ ಹೋರಾಟ ಬೆಳಗಿನವರೆಗೂ ನಡೆಯಿತು. ಬೆಳಕು ಹರಿಯುತ್ತಿದ್ದಂತೆಯೇ ವ್ಯಾಪಾರಿ ಗಿಡದಿಂದ ಕೆಳಗಿಳಿದ. ಆಗ ಮರವು ಸಂತೋಷಗೊಂಡು, ಎಂಥ ಪುಣ್ಯ ಪುರುಷನಪ್ಪ ನೀನು, ಆ ಎಮ್ಮೆಯು ನನ್ನ ಚಿಗುರೆಲೆಯನ್ನು ತಿಂದು ಹಾಕುತ್ತಿತ್ತು. ನೀನು ರಾತ್ರಿ ಇಡೀ ಅದರಿಂದ ನನ್ನನ್ನು ರಕ್ಷಿಸಿದೆ. ನಿನ್ನನ್ನು ಎಷ್ಟು ಕೊಂಡಾಡಿದರೂ ಸಾಲದು ಎಂದಿತು. ವ್ಯಾಪಾರಿಗೆ ತೀರಾ ಆಶ್ಚರ್ಯವಾಯಿತು. ಮರಕ್ಕೆ ಮಾತನಾಡಲು ಬರುತ್ತದೆಯೇ? ಹಾಗಾದರೆ ಇದರಿಂದ ಏನಾದರೂ ಲಾಭ ಪಡೆದುಕೊಳ್ಳಬೇಕೆಂದುಕೊಂಡು ಮರವು ಸುಮ್ಮನಿದ್ದರೆ ವ್ಯಾಪಾರಿಯು ತನ್ನ ಪಾಡಿಗೆ ತಾನು ಹೊರಟು ಹೋಗಿ ಬಿಡುತ್ತಿದ್ದ. ಆದರೆ ಅದು ಬಾಯಿ ಬಿಟ್ಟು ತಪ್ಪು ಮಾಡಿತು. ಕೂಡಲೇ ಆ ವ್ಯಾಪಾರಿ ಗಿಡದ ಚಿಗುರೆಲೆಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು, ನನಗೆ ಬರೀ ಬಾಯಿ ಮಾತಿನ ಧನ್ಯವಾದ ಬೇಕಾಗಿಲ್ಲ. ಆದ್ದರಿಂದ ನನಗೆ ಉಪಯೋಗವೂ ಇಲ್ಲ. ನೀನು ಎಲೆಯನ್ನು ಉಳಿಸಿದ್ದಕ್ಕೆ ಪ್ರತಿಫಲವಾಗಿ ಏನಾದರೂ ಕೊಡು. ಇಲ್ಲದಿದ್ದರೆ ನಾನೇ ಇವುಗಳನ್ನು ಮುರಿದು ಹಾಕುತ್ತೇನೆ ಎಂದು ಬೆದರಿಕೆ ಹಾಕಿದ. ನಾನು ಒಂದು ಸ್ಥಳದಲ್ಲಿಯೇ ನಿಂತಿರುವ ಮರ. ನಿನಗೇನು ಕೊಡಲು ನನ್ನಲ್ಲಿ ಏನಿದೆ? ಸುಮ್ಮನೆ ನನ್ನನ್ನು ಒತ್ತಾಯಿಸಬೇಡ ಎಂದು ಮರ ಕೇಳಿಕೊಂಡಿತು. ವ್ಯಾಪಾರಿ ಬಲವಂತ ಮಾಡಿದ. ನಾನು ಬರಿಗೈಯಿಂದ ಇಲ್ಲಿಂದ ಹೋಗುವುದಿಲ್ಲ. ನನಗೆ ಏನಾದರೂ ಬೇಕು. ನಿನಗೆ ಏನಾದರೂ ಕೊಡಲು ಆಗದಿದ್ದರೆ ಒಂದು ಮರವನ್ನಾದರೂ ಕೊಡು. ನನ್ನಲ್ಲಿ ಔಷಧಿಗಳು ಜಾಸ್ತಿ ಇವೆ. ಕೊನೆಗೆ ಅವುಗಳ ಬೆಲೆಯಾದರೂ ಜಾಸ್ತಿಯಾಗದಂತೆ ಮಾಡು ಎಂದನು. ಸರಿ, ನಿನ್ನಿಷ್ಟದಂತೆಯೇ ಆಗಲಿ, ಬೆಲೆಗಳು ಮೇಲೇರಲಿ ಎಂದು ಜಪ ಮಾಡುತ್ತಾ ಹೋಗು. 1,000 ಬಾರಿ ಹಾಗೆ ಜಪಿಸಿದ ತಕ್ಷಣ ನೀನು ನನ್ನನ್ನು ಇಚ್ಛಿಸುತ್ತೀಯೋ ಅದರ ಬೆಲೆಯೂ ಏರತೊಡಗುತ್ತದೆ ಎಂದು ಹೇಳಿತು. ಇದರಿಂದ ಸಂತೋಷಗೊಂಡ ವ್ಯಾಪಾರಿ ತಾನು ಭಾರೀ ಶ್ರೀಮಂತನಾಗಬಹುದೆಂದು ಮನಸ್ಸಿನಲ್ಲಿಯೇ ಮಂಡಿಗೆ ತಿನ್ನುತ್ತಾ ಮಾವಿನ ಮರಕ್ಕೆ ಧನ್ಯವಾದ ತಿಳಿಸಿ ಹೊರಟು ನಿಂತ. ದಾರಿಯಲ್ಲಿ ಬೆಲೆಗಳು ಮೇಲೇರಲಿ ಎಂದು ಜಪಿಸುತ್ತಾ ಹೊರಟ. ದಾರಿಯಲ್ಲಿ ಅಕಸ್ಮಾತ್ತಾಗಿ ಹುಲಿಯೊಂದು ಅಡ್ಡ ಬಂದಿತ್ತು. ವ್ಯಾಪಾರಿ ಭಯದಿಂದ ಕಂಗಾಲಾಗಿ ನಿಂತುಕೊಂಡ. ತನ್ನ ಪಕ್ಕದಲ್ಲಿಯೇ ಬಿದಿರಿನ ಗಿಡ ಇದ್ದಿತ್ತು. ಅದನ್ನು ಸರಾಸರನೆ ಏರಿದ. ಅಷ್ಟಕ್ಕಾಗುತ್ತಲೇ ಬೆಲೆಗಳು ಮೇಲೇರಲಿ ಎಂದು 1000 ಬಾರಿ ಹೇಳಿಯಾಗಿತ್ತು. ಭಯದಲ್ಲಿ ಬರೀ ಮೇಲೇರಲಿ ಎನ್ನತೊಡಗಿದ. ಅವನ ಮಾತು ಸಿದ್ಧಿಸಿತು. ಬಿದಿರಿನ ಮರ ಮೇಲೇರುತ್ತಾ ಹೋಯಿತು. ಬೆಳೆಯುತ್ತಾ ಹೋದಂತೆ ಅವನು ಮೋಡದಲ್ಲಿ ಮರೆಯಾದ. ಕೆಳಗಿಳಿದು ಬರಲು ಸಾಧ್ಯವಾಗಲಿಲ್ಲ. ಧನಿಕನಾಗಬೇಕೆಂದು ಅತಿ ಆಶೆಯನ್ನು ತನ್ನ ಸಾವಿಗೆ ತಾನೇ ಕಾರಣವಾದ. ಸ್ನೇಹಿತರೆ, ಕತೆ ಇದಾಗಿತ್ತು. ಈ ಕತೆ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ, ನಮ್ಮ ಚಾನಲ್ನ ಶೇರ್ ಮಾಡಿ. ಧನ್ಯವಾದಗಳು.